ಮಂಡ್ಯದಲ್ಲಿ ಒಂದು ದಿನ ರೈಂಡಮ್ ಮಿನಿ ವ್ಲಾಗ್. ಕೃತಿಕಾ ಬೆಂಗಳೂರಿಗೆ ಹೋಗಿದ್ಲು ಆಫೀಸ್ ವರ್ಕಿಗಂತ. ಅವಳನ್ನ ಪಿಕ್ ಮಾಡೋಣ ಅಂತ ರೈಲ್ವೆ ಸ್ಟೇಷನ್ಗೆ ಹೋಗಿದ್ದೆ. ಅವಳು ಬರೋಷ್ಟ್ರಲ್ಲಿ 7 o'clock ಆಗಿತ್ತು. ಹೊಟ್ಟೆ ಹಸಿತಾ ಇತ್ತು ಅಂತ ಪಾನಿಪುರಿ ತಿನ್ನೋಣ ಅಂತ ಟೇಸ್ಟ್ ಪಾಯಿಂಟಿಗೆ ಬಂದ್ವಿ. ಇದು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಆ ರೋಡಲ್ಲಿರೋದು. ಇಲ್ಲಿ ಅಂಡ ಅಂತ ಮಾಡ್ತಾರೆ, ನಂಗೆ ತುಂಬ ಇಷ್ಟ. ಪಾನಿಪುರಿ ಮೊಟ್ಟೆ ಟೇಸ್ಟ್ ಇರುತ್ತದು, ಹೇಗೆ ಅಂತ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿರುತ್ತೆ. ಮ್ಯಾಂಗೋ ಮಿಲ್ಕ್ ಶೇಕ್ ಕೂಡ ಕುಡಿದ್ವಿ. ಕಿಡ್ಡಿ ಕೂಡ ಬೆಂಗಳೂರಿಂದ ಬಂದಿದ್ಲು. ಅವಳು ಕೋಲ್ಡ್ ಕಾಫಿ ಕುಡಿಬೇಕಂತಿದ್ಲು ಅಂತ ಟೀ ಡೇಗೆ ಬಂದ್ವಿ. ಅಲ್ಲಿ ಕೋಲ್ಡ್ ಕಾಫಿ ತೊಗೊಂಡ್ವಿ. ಮತ್ತು DBC ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಆ್ಯಕ್ಚುಲಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನನ್ನ ಟೇಸ್ಟ್ ತುಂಬ ಇಷ್ಟ ಆಯಿತು. ಆಮೇಲೆ ಮಿನಿ ಸಮೋಸಾಸ್ ತೊಗೊಂಡ್ವಿ. ಇದು ನಂಗೆ ಯಾವಾಗಲೂ ಇಷ್ಟ ಆಗುತ್ತೆ. ಅವ್ರು ಕೊಡೋ ಶಿಜ್ವಾನ್ ಚಟ್ನಿ ಸಖತ್ತಾಗಿರುತ್ತೆ. ಆಮೇಲೆ ಮತ್ತೆ ಇನ್ನೊಂದು ಟೀ ಡೇಗೆ ಹೋದ್ವಿ. ಇದು ಕಾರ್ಮಲ್ ರೋಡಲ್ಲಿ ಇದೆಯಲ್ಲ, ಆ ಟೀ ಡೇ. ಪ್ರೀತು ಮತ್ತು ಸೋನು ಕೂಡ ಬಂದಿದ್ರು. ಕೃತಿಕಂಗೆ ಶಿಜ್ವಾನ್ ಮ್ಯಾಗಿ ತಿನ್ಬೇಕು ಅನಿಸ್ತಾಯಿತ್ತು ಅಂತ ಇಲ್ಲಿ ಬಂದ್ವಿ. ನೀವು ನಮ್ಮ ಲಾಸ್ಟ್ ವೀಡಿಯೋಸ್ ನೋಡಿದ್ರು ಗೊತ್ತಿರುತ್ತೆ, ಅವಳಿಗಿಲ್ಲ ಮ್ಯಾಗಿ ತುಂಬ ಇಷ್ಟ, ಸ್ಪೈಸಿಯಾಗಿರುತ್ತೆ ಅಂತ. ಫಸ್ಟ್ ಟೈಮ್ ನಾವಿಲ್ಲಿ ಇಟಾಲಿಯನ್ ಕೋಲ್ಡ್ ಕಾಫಿ ಟ್ರೈ ಮಾಡಿದ್ವಿ. ಇದು ಅಷ್ಟೇ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಲೈಕ್ ಯೂನಿಕ್ ಕೋಲ್ಡ್ ಕಾಫಿ ಥರ ಇತ್ತು. ಆಮೇಲೆ ಎಲ್ಲರೂ ನಾವು ಕೃತಿಕನ ಮನೇಲಿ ಉಳ್ಕೋಣ ಅಂತ ಬಂದ್ವಿ, ನಾನು ಕಿಡ್ಡಿ. ಈ ಮನಿ ಸೇವಿಂಗ್ ಬಾಕ್ಸ್ನ ಕೃತಿಕಾ ಕೂಡ ತಗೊಂಡಿದ್ಲು. ಕಿಡ್ಡಿ ಹತ್ರ ದುಡ್ಡು ಹಾಕ್ಸ್ಕೊತಾ ಇದ್ಲು, ಅದಕ್ಕೆ ಫುಲ್ ಖುಷಿ ಆಗ್ಬಿಟ್ಲು ಕಿಡ್ಡಿ ದುಡ್ಡು ಹಾಕಿದ್ಲಂತ. ಸೋನುಗೆ ತಲೆ ನೋವ್ತಾ ಇತ್ತಂತೆ, ತಲೆಗೆ ಎಣ್ಣೆ ಹಾಕೊಡಂದ. ಅವನಿಗೆ ಎಣ್ಣೆ ಹಾಕೊಟ್ಟು ಕಿಡ್ಡಿಗೂ ಕೂಡ ತಲೆಗೆ ಎಣ್ಣೆ ಹಾಕೊಟ್ಟೆ. ಅದಾದಮೇಲೆ ಒಂದು 10:30 ಹಂಗೆ ಮಲ್ಕೊಂಡ್ವಿ. ದಟ್ಸ್ ಇಟ್.